ಒಬ್ಬ ಅಮಾಯಕ ಮಹಿಳೆ, ವೆಲ್ ಎಜುಕೇಟೆಡ್, ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಜಾಬ್ ಕೂಡ ಮಾಡ್ತಾ ಇದ್ಲು. ಆದರೆ ಆಕೆ ದುರಂತ ಅಂತ್ಯ ಕಂಡಿದ್ದಾಳೆ. ಬರ್ಬರವಾಗಿ ಹತ್ಯೆಯಾಗಿದ್ದಾಳೆ. ಮದುವೆಯಾದಾಗಿಂದ ಬದುಕಿನ ನೆಮ್ಮದಿ ಕಳ್ಕೊಂಡು ಮನಶಾಂತಿಗಾಗಿ ದೇವಸ್ಥಾನಕ್ಕೆ ಬಂದವಳು ಮಸಣ ಸೇರಿದ್ದಾಳೆ. ಈ ಸ್ಟೋರಿ ಕೇಳ್ತಾ ಇದ್ರೆ ಬಹುಶಃ ಗಂಡನ ಮನೆಯ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಇಲ್ಲ ಗಂಡನ ಮನೆಯವರು ಹತ್ಯೆ ಮಾಡಿರಬಹುದು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಆಗಿರೋದೇ ಬೇರೆ. ಈಕೆಯನ್ನ ಕೊಲೆ ಮಾಡಿರೋದು ಸದಾ ದೇವರ ಪೂಜೆ ಮಾಡೋ, ದೇವರ ಸನ್ನಿಧಾನದಲ್ಲೇ ಇರೋ ಅರ್ಚಕ. ಎಸ್, ಅರ್ಚಕನೇ ಇಬ್ಬರು ಕೇರ್ ಟೇಕರ್ ಜೊತೆ ಸೇರ್ಕೊಂಡು ಅವಳನ್ನ ಕೆಡಿಸಿ ಹಾಡಹಗಲೇ ಕೊಲೆ ಮಾಡಿ ಬಿಸಾಕಿದ್ರು. ಹಾಗಾದ್ರೆ ಏನಿದು ಸ್ಟೋರಿ? ಎಲ್ಲಾಗಿರೋದು ಈ ಕೊಲೆ? ಸತ್ತವಳು ಯಾರು? ಕೊಲೆಗಡುಕರು ಹೇಗೆ ಸಿಕ್ಕಾಕೊಂಡ್ರು? ದೇವಸ್ಥಾನದ ಮುಖ್ಯ ಅರ್ಚಕರು ಈ ಬಗ್ಗೆ ಏನು ಹೇಳ್ತಾರೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ವಿಡಿಯೋ ಆರಂಭಿಸೋಕ್ಕೂ ಮೊದಲು ಒಂದು ಮಾತು ಹೇಳ್ತೀವಿ. ಕ್ರಿಮಿನಲ್ಗಳಿಗೆ ಯಾವುದೇ ಜಾತಿ ಧರ್ಮ ಅಂತಿಲ್ಲ, ಅವರು ಕ್ರಿಮಿನಲ್ಗಳು ಅಷ್ಟೇ. ನಾಗರಿಕ ಸಮಾಜದಲ್ಲಿ ಇವರಿಗೆ ಜಾಗ ಇರಬಾರ್ದು. ಇವರು ಇರಬೇಕಾದ ಜಾಗ ಒಂದೇ, ಅದು ಕಾರಾಗೃಹ, ಐ ಮೀನ್ ಜೈಲ್. ನಮ್ಮ ಇವತ್ತಿನ ಸ್ಟೋರಿ ನೋಡಿದರೆ ನಿಜಕ್ಕೂ ಬೇಸರ ಆಗುತ್ತೆ ಮತ್ತು ಗಾಬರಿಯೂ ಆಗುತ್ತೆ. ಯಾವ ಜಾಗವು ಸುರಕ್ಷಿತ ಅಲ್ವಾ ಅನ್ನೋ ಭಯ ಮೂಡುತ್ತೆ. ಕಳೆದ ಜೂನ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಸೀದಿಯಲ್ಲಿ ಒಬ್ಬ ಮಗುವಿನ ಮೇಲೆ ಹೇಯ ಕೃತ್ಯ ಎಸಗಿ ಹತ್ಯೆ ಮಾಡಲಾಗಿತ್ತು. ಲಾಸ್ಟ್ ಇಯರ್ ಕೂಡ ಇಂಥ ಘಟನೆ ವರದಿಯಾಗಿತ್ತು. ಇನ್ನು ಇದೇ ಮುಂಬೈನ ಭಿವಂಡಿಯಲ್ಲಿ ಮೌಲ್ವಿಯೊಬ್ಬ 17 ವರ್ಷದ ಬಾಲಕನನ್ನ ಬರ್ಬರವಾಗಿ ಕೊಂದುಹಾಕಿದ್ದ. ಆ ಸ್ಟೋರಿಯನ್ನು ನಮ್ಮ ಚಾನೆಲ್ನಲ್ಲಿ ವರದಿ ಮಾಡಿದ್ವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀವಿ, ದಯವಿಟ್ಟು ನೋಡಿ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದಿಂದ. ಇಲ್ಲಿನ ನವಿ ಮುಂಬೈನ ಬೇಲಾಪುರ್ನಲ್ಲಿ ಒಬ್ಬ ಯುವತಿ ಇದ್ಲು. ಅವಳ ಹೆಸರು ಅಕ್ಷತಾ ಮಾತ್ರೆ. ಇದೇ ಅಕ್ಷತಾ ನಮ್ಮ ಇವತ್ತಿನ ವಿಡಿಯೋದ ದುರಂತ ನಾಯಕಿ. ಇವಳಿಗೆ ಮದುವೆ ಆಗಿತ್ತು. ಗಂಡನ ಹೆಸರು ಕುನಾಲ್ ಮಾತ್ರೆ. ಎಲ್ಲ ಯುವತಿಯರಂತೆ ಅಕ್ಷತಾ ಕೂಡ ಬಣ್ಣ ಬಣ್ಣದ ಕನಸು ಕಂಡಿದ್ಲು. ಮದುವೆ ನಂತರ ಒಂದು ಸುಂದರ ಬದುಕು ನಂದಾಗುತ್ತೆ ಅಂತ ಬಯಸಿದ್ಲು. ಆದರೆ ಇವಳ ಆಸೆ ನಿರಾಸೆಯಾಗೋಕೆ ಬಹಳ ದಿನ ಹಿಡಿಲಿಲ್ಲ. ಕುನಾಲ್ ಜೊತೆ ಮದುವೆ ಆದ ಕೆಲವೇ ದಿನಗಳಲ್ಲಿ ಇವಳ ಬದುಕಲ್ಲಿದ್ದ ಖುಷಿ ಮಾಯ ಆಗಿತ್ತು. ಹೋಗ್ತಾ ಹೋಗ್ತಾ ಗಂಡನಿಗೆ ಇವಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಅತ್ತೆ ಮನೆಯಲ್ಲಿ ಯಾರೂ ಅಕ್ಷತಾಳನ್ನ ಇಷ್ಟಪಡ್ತಾ ಇರಲಿಲ್ಲ. ಕುನಾಲ್ನ ತಾಯಿ ಮಂದಾ ಮಾತ್ರೆ ಯಾವಾಗಲೂ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರು. ನೀನು ದಪ್ಪಗಿದ್ಯಾ, ನೋಡೋಕೆ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತ ಟಾಂಟ್ ಹೊಡಿತಾ ಇದ್ರು. ಕುನಾಲ್ ಸಹೋದರಿ ದೀಪಮಾಲಾ ಕೂಡ ಅಮ್ಮನ ಜೊತೆ ಸೇರಿಕೊಂಡು ಅಕ್ಷತಾಗೆ ಹಿಂಸೆ ಕೊಡ್ತಾ ಇದ್ಲು. ಆದರೂ ನನ್ನ ಹಣೆ ಬರಹ ಇಷ್ಟೇ ಬಿಡು ಅಂತ ಅಂದ್ಕೊಂಡು ಎಲ್ಲ ಸಹಿಸ್ಕೊಂಡು ಅದೇ ಮನೆಯಲ್ಲಿ ಇರ್ತಿದ್ಲು. ಎಲ್ಲಕ್ಕಿಂತ ವರ್ಸ್ಟ್ ಅಂದರೆ ಅಕ್ಷತಾ ಯಾರ ಜೊತೆ ಆದರೂ ಮಾತಾಡಿದರೆ ಸಾಕು, ಗಂಡ ಕುನಾಲ್ ಅವ್ರ ಜೊತೆ ಸಂಬಂಧ ಕಟ್ಬಿಡ್ತಿದ್ದ. ದೊಡ್ಡ ಅನುಮಾನದ ಪಿಶಾಚಿಯಾಗಿದ್ದ. ಅಕ್ಷತಾ ತುಂಬ ಓದ್ಕೊಂಡಿದ್ಲು. ಅದಕ್ಕೆ ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಜಾಬ್ ಕೂಡ ಮಾಡ್ತಾ ಇದ್ಲು. ಕೆಲಸಕ್ಕೆ ಹೊರಟ್ರೆ ಸಾಕು, ಈ ಕುನಾಲ್ ಬ್ಯಾಂಕಲ್ಲಿ ನಿನಗೆ ಯಾರ ಜೊತೆನೋ ಅಫೇರ್ ಇದೆ, ಅದಕ್ಕೆ ದಿನಾ ಹಿಂಗೆಲ್ಲ ರೆಡಿಯಾಗಿ ಹೋಗ್ತೀಯ ಅಂತ ಕೆಟ್ಟದಾಗಿ ಮಾತಾಡ್ತಾ ಇದ್ದ. ಗಂಡನ ಕೊಂಕು ಗಲೀಜು ಮಾತು ಕೇಳೋಕ್ಕಾಗದೆ ಅಕ್ಷತಾ ಬೇಸತ್ತಿದ್ಲು. ನಾನು ಕೆಲಸಕ್ಕೆ ಹೋದರೆ ತಾನೇ ಇದೆಲ್ಲ ಅಂತ ಅಂದ್ಕೊಂಡು ಜಾಬ್ಗೆ ರಿಸೈನ್ ಮಾಡಿಬಿಟ್ಲು. ಆದರೂ ಇವರ ಟಾರ್ಚರ್ ಕಡಿಮೆ ಆಗಿರಲಿಲ್ಲ. ಹೀಗೆ ಮದುವೆಯಾಗಿ 2 ವರ್ಷ ಕಳೆಯುತ್ತೆ. ಒಮ್ಮೆ ಗಂಡ ಮತ್ತು ಅತ್ತೆ ಮನೆಯವರ ಟಾರ್ಚರ್ ಸಹಿಸೋಕಾಗದೆ ಅಕ್ಷತಾ ಸೀದಾ ಅಪ್ಪ ಅಮ್ಮನ ಮನೆಗೆ ಬರ್ತಾಳೆ. ಅಕ್ಷತಾ ಅಪ್ಪ ಅಮ್ಮ ನವಿ ಮುಂಬೈನ ಕೋಪರ್ಖೈರ್ನಿಯಲ್ಲಿ ಇರ್ತಾ ಇದ್ರು. ಆದರೆ ಸೊಸೆ ತವರಿಗೆ ಹೋದ್ರೂ ಅತ್ತೆ ಮನೆಯವರು ತಲೆಕೆಡಿಸಿಕೊಳ್ಳಲ್ಲ. 2 ತಿಂಗಳ ನಂತರ ಒಂದಿನ ಕುನಾಲ್ ಅಕ್ಷತಾ ಮನೆಗೆ ಬರ್ತಾನೆ. ಬಂದವನೇ ಅಕ್ಷತಾ ಹತ್ರ ಸಾರಿ ಕೇಳ್ತಾನೆ. ದಯವಿಟ್ಟು ಕ್ಷಮಿಸು, ಇನ್ಮೇಲೆ ನಾವಿಬ್ರು ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ. ನಾನು ಫುಲ್ ಚೇಂಜ್ ಆಗಿದ್ದೀನಿ, ನಾನು ಯಾವತ್ತೂ ನಿನ್ನ ಮೇಲೆ ಡೌಟ್ ಪಡಲ್ಲ ಅಂತಾನೆ. ಅತ್ತು ಕರೆದು ಗೋಗರಿತಾನೆ. ಅಕ್ಷತಾ ಅಪ್ಪ ಅಮ್ಮನಿಗೂ ಪೂಸಿ ಹೊಡಿತಾನೆ. ಇವನ ಮಾತಿಗೆ ಮರುಳಾಗಿ ಪಾಪ ಅಕ್ಷತಾ ಅಪ್ಪ ಅಮ್ಮ ಮಗಳನ್ನ ಅವನ ಜೊತೆ ಕಳಿಸ್ತಾರೆ. ಬಟ್ ನಮ್ಮ ಮನೆಯಿಂದ ಹೋಗ್ತಿರೋ ಮಗಳು ಮತ್ತೆ ವಾಪಸ್ ಹೆಣವಾಗಿ ಬರ್ತಾಳೆ ಅಂತ ಹೆತ್ತವರಿಗೆ ಗೊತ್ತಿರಲಿಲ್ಲ ಪಾಪ. ಕುನಾಲ್ ಮನೆಗೆ ಹೋದ್ಮೇಲೆ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿತ್ತು. ಇಬ್ಬರು ಖುಷಿಯಾಗಿದ್ರು. ಈ ನಡುವೆ ಅಕ್ಷತಾ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಮಗು ಆದಮೇಲೆ ಅತ್ತೆ, ನಾದಿನಿ, ಗಂಡ ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇನ್ಮುಂದೆ ಇವರ ಟಾರ್ಚರ್ ಇರಲ್ಲ ಅಂದ್ಕೊಂಡಿದ್ಲು. ಆದರೆ ಅವಳು ಅಂದ್ಕೊಂಡಿದ್ದು ಸುಳ್ಳಾಗಿತ್ತು. ಇತ್ತೀಚೆಗೆ ಕುನಾಲ್ ಜೂಜಾಡೋಕೆ ಶುರು ಮಾಡಿದ್ದ. ಕಂಪ್ಲೀಟ್ ಅಡಿಕ್ಟ್ ಆಗಿಬಿಟ್ಟಿದ್ದ.
ಕುನಾಲ್ಗೆ ಒಳ್ಳೆ ಕೆಲಸ ಇತ್ತು. ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ತಿಂಗಳಿಗೆ ಲಕ್ಷಗಟ್ಟಲೆ ಸಂಬಳ ಇತ್ತು. ಆದರೆ ಈ ಜೂಜಿನ ಚಟದಿಂದಾಗಿ ಎಷ್ಟು ದುಡಿದ್ರೂ ಸಾಕಾಗ್ತಾ ಇರಲಿಲ್ಲ. ಮಗ ಜೂಜುದಾಸ ಆಗಿದ್ದಾನೆ, ದುಡ್ಡೆಲ್ಲ ಉಡಾಯಿಸ್ತಾ ಇದ್ದಾನೆ ಅನ್ನೋದು ಕುನಾಲ್ ಅಮ್ಮ ಅಕ್ಕನಿಗೆ ಗೊತ್ತಿತ್ತು. ಆದರೂ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಅಕ್ಷತಾಳ ಗಂಡ, ನಾದಿನಿ, ಅತ್ತೆ ಎಲ್ಲರೂ ಧನದಾಹಿಗಳಾಗಿದ್ರು. ಅಕ್ಷತಾ ಕೆಲಸ ಮಾಡುವಾಗ ಅವಳು ದುಡ್ದಿದ್ದೆಲ್ಲ 1 ರೂಪಾಯಿನೂ ಬಿಡದೆ ತಗೋಬಿಡ್ತಿದ್ರಂತೆ. ಅಕ್ಷತಾ ತಂದೆ ರಿಟೈರ್ಡ್ ಆಗಿದ್ರು. ಅವರಿಗೆ ಪೆನ್ಷನ್ ಬರ್ತಾ ಇತ್ತು. ಅಕ್ಷತಾ ಕೆಲಸ ಬಿಟ್ಟ ಮೇಲೆ ಗಂಡನ ಮನೆಯವರು ಅವಳ ತಂದೆಯ ಪೆನ್ಷನ್ ಮೇಲೆ ಕಣ್ಣು ಹಾಕಿದ್ರು. ಡೈಲಿ ಏನಾದರೂ ಒಂದು ಕಿರಿಕ್ ತೆಗೆದು ನಿನ್ನ ತಂದೆ ಹತ್ರ ದುಡ್ಡಿಸ್ಕೊಂಡು ಬಾ ಅಂತ ಹಿಂಸೆ ಕೊಡ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ಅವಳಿಗೆ ಕೆಟ್ಟದಾಗಿ ಬೈಯೋದು, ಹೊಡೆಯೋದು, ಅವಳ ಮೇಲೆ ಕಿರ್ಚಾಡೋದು ಮಾಡ್ತಾ ಇದ್ರು. ಅವಳ ತಂದೆ ತಾಯಿ ಬಗ್ಗೆನೂ ಕೆಟ್ಟದಾಗಿ ಬೈತಾ ಇದ್ರು. ಒಟ್ಟಾರೆ ಆ ಮನೆಯಲ್ಲಿ ಅಕ್ಷತಾಗೆ ಉಸಿರು ಕಟ್ಟುವ ವಾತಾವರಣ ಇತ್ತು. ಅವತ್ತು 5 ಜುಲೈ 2024 ರಾತ್ರಿ ಮನೆಯಲ್ಲಿ ಎಲ್ಲರೂ ಅಕ್ಷತಾ ಮೇಲೆ ಮುಗಿಬಿದ್ದಿದ್ರು. ದಮ್ ಕಟ್ಟಿ ರಾತ್ರಿ ಕಳೆದ ಅಕ್ಷತಾ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಯಾರಿಗೂ ಹೇಳ್ದೆ ಕೇಳದೆ ತನ್ನ 3 ವರ್ಷದ ಮಗುವನ್ನು ಬಿಟ್ಟು ಮನೆಯಿಂದ ಹೊರಟು ಹೋಗ್ತಾಳೆ. ಇದೇ ಅಕ್ಷತಾ ಮಾಡಿದ ದೊಡ್ಡ ತಪ್ಪು. ತಾನು ಬಿಟ್ಟು ಹೋಗ್ತಿರೋದು ಮನೆಯನ್ನಲ್ಲ, ಬದಲಿಗೆ ಈ ಪ್ರಪಂಚವನ್ನೇ ಬಿಟ್ಟು ಹೋಗ್ತೀನಿ ಅಂತ ಆಗ ಅಕ್ಷತಾಗೆ ಗೊತ್ತಿರಲಿಲ್ಲ. ನೆಮ್ಮದಿ ಅರಸಿ ಹೊರಟವಳ ಉಸಿರೇ ಬರ್ಬರವಾಗಿ ಕೊನೆಯಾಗೋದ್ರಲ್ಲಿತ್ತು. ಇತ್ತ ಕುನಾಲ್ ಮನೆಯವರಿಗೆ ಇದ್ಯಾವುದರ ಪರಿವೇ ಇರಲಿಲ್ಲ. ಎಲ್ಲಾದರೂ ಹಾಳಾಗಿ ಹೋಗ್ಲಿ ಬಿಡು ಅಂತ ಸುಮ್ಮನಿದ್ರು. ಒಂದು ಫೋನ್ ಕೂಡ ಮಾಡಲ್ಲ. ಮಧ್ಯಾಹ್ನ ಆದರೂ ರಿಟರ್ನ್ ಬರದೇ ಇದ್ದಾಗ ಕುನಾಲ್ ಅಕ್ಷತಾ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತಾನೆ. ಅಕ್ಷತಾ ನಿಮ್ಮ ಮನೆಗೆ ಬಂದಿದ್ದಾಳಾ ಅಂತ ಕೇಳ್ತಾನೆ. ಇಲ್ವಲ್ಲ ಅಳಿಯಂದ್ರೆ, ಬಂದಿಲ್ಲ, ಯಾಕೆ, ಏನಾಯಿತು ಅಂತ ಗಾಬರಿಯಲ್ಲೇ ಕೇಳ್ತಾರೆ. ಮೊದಲೇ ಅತ್ತೆ ಮನೆಯವರು ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಿತ್ತು. ಮಗಳಿಗೆ ಏನಾಯಿತು, ಅಚಾತುರ್ಯ ಆಗಿದೆಯಾ ಅಂತ ಅಕ್ಷತಾ ಅಪ್ಪ ಅಮ್ಮ ಮತ್ತು ಸಹೋದರಿಗೆ ಎದೆ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಕ್ಷತಾ ಪ್ರತಿ ಶನಿವಾರ ಬೇಲಾಪುರ್ನಲ್ಲಿದ್ದ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ಲು. ಅದಕ್ಕೆ ಅಲ್ಲಿಗೇನಾದರೂ ಹೋಗಿರಬಹುದು ಅಂದ್ಕೊಳ್ತಾರೆ. ಅಲ್ಲಿಗೆ ಹೋಗಿ ಚೆಕ್ ಮಾಡ್ತಾರೆ. ಬಟ್ ಅಕ್ಷತಾ ಅಲ್ಲೂ ಇರಲಿಲ್ಲ. ಎಷ್ಟು ಹುಡುಕಿದ್ರೂ ಸಿಗದೇ ಇದ್ದಾಗ NRI ಕೋಸ್ಟಲ್ ಪೊಲೀಸ್ ಸ್ಟೇಷನ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಆದರೆ ಪೊಲೀಸರ ಉಡಾಫೆ ನೋಡಿ, ಎಲ್ಲ ಕಡೆ ಮೊದಲು ಹುಡುಕ್ರಿ, ಇನ್ನೂ ಸ್ವಲ್ಪ ಹೊತ್ತು ಆಗಲಿ, ಆಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಕೋತೀವಿ ಅಂದರು ಅಂತ ಅಕ್ಷತಾ ಪೋಷಕರು ಆರೋಪಿಸಿದ್ದಾರೆ. ಇತ್ತ ಕುನಾಲ್ ಮನೆಯಲ್ಲಿ ಸೊಸೆ ಮಿಸ್ಸಿಂಗ್ ಬಗ್ಗೆ ಯಾರಿಗೂ ಯೋಚನೆನೇ ಇರಲಿಲ್ಲ. ಪೊಲೀಸರು ತಕ್ಷಣ ಆಕ್ಟಿವ್ ಆಗಿ ಹುಡುಕೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಬಹುಶಃ ಅಕ್ಷತಾ ಬದುಕ್ತಿದ್ಲು ಅನಿಸುತ್ತೆ. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಹೀಗೆ ವಿವಾಹಿತೆ ನಾಪತ್ತೆಯಾಗಿದ್ದಾಳೆ ಅಂದರೆ ಗಂಡನಿಂದ ಬೇಸತ್ತು ಹೋಗಿರ್ತಾಳೆ, ಇಲ್ಲ ಬೇರೆ ಯಾರ ಜೊತೆನೋ ಓಡ್ ಹೋಗಿರ್ತಾಳೆ ಅಂತಾನೆ ಪೊಲೀಸರು ಅಂದ್ಕೊಳ್ಳೋದು. ಅವರು ಕೂಡ ಅಂತಹ ಸಾಕಷ್ಟು ಕೇಸಸ್ ನೋಡಿರ್ತಾರೆ. ಸೊ ಈ ಕೇಸಲ್ಲೂ ಹಾಗೇ ಆಗಿರಬೇಕು ಅಂತ ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಜುಲೈ 6 ಮಧ್ಯಾಹ್ನ 2 ಗಂಟೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಆದರೆ 2 ದಿನ ಆದರೂ ಪೊಲೀಸರು ಅಕ್ಷತಾಳನ್ನು ಹುಡ್ಕೋ ಪ್ರಯತ್ನ ಮಾಡಿಲ್ಲ ಅಂತಾರೆ ಅಕ್ಷತಾ ಪೋಷಕರು. ಆವತ್ತು 9 ಜುಲೈ ಮಂಗಳವಾರ ದೈಘರ್ ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಮಾಡಿದ ವ್ಯಕ್ತಿ, ಸರ್, ಗಣಪತಿ ದೇವಸ್ಥಾನದ ಆವರಣದಲ್ಲಿ ಸ್ಟೆಪ್ಸ್ ಹತ್ರ ಒಬ್ಬ ಮಹಿಳೆಯ ಶವ ಬಿದ್ದಿದೆ, ಬೇಗ ಬನ್ನಿ ಸಾರ್ ಅಂತಾನೆ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ, ಪರಿಶೀಲನೆ ಮಾಡ್ತಾರೆ. ಮಹಿಳೆಯ ದೇಹ ಅರೆನಗ್ನ ಸ್ಥಿತಿಯಲ್ಲಿತ್ತು. ತಲೆ ಮೇಲೆ ಬಲವಾಗಿ ಹೊಡೆದಿರೋ ಪೆಟ್ಟುಗಳ ಗುರುತುಗಳಿದ್ವು. ಕುತ್ತಿಗೆ ಹಿಸುಕಿ ಸಾಯಿಸಿರೋ ಮಾರ್ಕ್ಗಳಿದ್ವು. ತಕ್ಷಣ ಪೊಲೀಸರು ರೆಕಾರ್ಡ್ ಚೆಕ್ ಮಾಡ್ತಾರೆ. ಆ ಶವ 3 ದಿನದ ಹಿಂದೆಯಷ್ಟೇ ನಾಪತ್ತೆಯಾಗಿದ್ದ 30 ವರ್ಷದ ಮಹಿಳೆ ಅಕ್ಷತಾಳದ್ದಾಗಿತ್ತು. ಅವಳನ್ನು ಯಾರೋ ಕ್ರೂರವಾಗಿ ಕೊಲೆ ಮಾಡಿ ಶಿಲ್ಘಾಟ ಹತ್ತಿರದ ಶಿಲ್ಗಾಂವ್ನ ಘೋಳ್ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಬಿಸಾಕಿ ಹೋಗಿದ್ರು. ವಿಷಯ ಅಕ್ಷತಾ ಮನೆಯವರಿಗೆ, ಗಂಡನಿಗೆ ಗೊತ್ತಾಗುತ್ತೆ. ಅಪ್ಪ ಅಮ್ಮ ಕೂಡಲೇ ಸ್ಥಳಕ್ಕೆ ಬರ್ತಾರೆ. ಬಂದವರೇ ಅಕ್ಷತಾ ಶವ ನೋಡಿ ಎದೆ ಬಡ್ಕೊಂಡು ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ, ನಮ್ಮ ಮಗಳನ್ನು ಕೊಂದ್ಬಿಟ್ರು ಪಾಪಿಗಳು ಅಂತ ಗೋಳಾಡ್ತಾರೆ. ಪೊಲೀಸರು ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. UDR ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸ್ತಾರೆ. ಕೊಲೆಯಾಗೋಕ್ಕೂ ಮೊದಲು ಅಕ್ಷತಾ ಎಲ್ಲೆಲ್ಲಿ ಹೋಗಿದ್ಲು ಅನ್ನೋದನ್ನು ಪತ್ತೆ ಮಾಡೋಕೆ ಅವಳ ಫೋನ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ಅಕ್ಷತಾ ಅವತ್ತು ಮನೆಯಿಂದ ಹೊರಟು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಒಂದು ಹೋಟೆಲ್ಗೆ ತಿಂಡಿ ತಿನ್ನೋಕೆ ಹೋಗ್ತಾಳೆ. 10 ಗಂಟೆ ಸುಮಾರಿಗೆ ಶಿಲ್ಘಾಟದಲ್ಲಿದ್ದ ದೇವಸ್ಥಾನಕ್ಕೆ ಹೋಗ್ತಾಳೆ. ಹೋಟೆಲ್ಗೆ ಹೋಗಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲವೂ ಕೂಡ ಅಲ್ಲಿನ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿದ್ದ CCTVಯಲ್ಲಿ ಅಕ್ಷತಾ ಒಳಗೆ ಹೋಗ್ತಾ ಇರೋದು ರೆಕಾರ್ಡ್ ಆಗಿತ್ತು. ಆದರೆ ದರ್ಶನ ಮುಗಿಸಿ ರಿಟರ್ನ್ ಬರೋದು ಇರಲಿಲ್ಲ.
ಈ ದೇವಸ್ಥಾನಕ್ಕೆ ಎಂಟ್ರಿ ಮತ್ತು ಎಕ್ಸಿಟ್ ಒಂದೇ ಆಗಿತ್ತು. ಬೇರೆ ಎಲ್ಲಿಂದಲೂ ಆಕೆ ಹೊರಗಡೆ ಹೋಗಿರೋಕೆ ಚಾನ್ಸೇ ಇರಲಿಲ್ಲ. ಸೊ ದೇವಸ್ಥಾನದ ಆವರಣದಲ್ಲೇ ಏನೋ ಆಗಿರಬೇಕು ಅಂತ ಅನುಮಾನ ಪಡ್ತಾರೆ. ಇವಳ ಕೊಲೆಗಡುಕರು ಕೂಡ ಬೆಟ್ಟದ ಮೇಲೆ ಇದ್ದಿರಬಹುದು ಅಂತಾನೂ ಡೌಟ್ ಬರುತ್ತೆ. ಬಹುಶಃ ಆವತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದ ದಿನವೇ ಪೊಲೀಸರು ಆಕ್ಟಿವ್ ಆಗಿ ಫೋನ್ ಲೊಕೇಶನ್ ಟ್ರ್ಯಾಕ್ ಮಾಡಿಬಿಟ್ಟಿದ್ರೆ ಬಹುಶಃ ಅಕ್ಷತಾ ಈ ಹದ್ದುಗಳ ಪಾಲಾಗ್ತಿರಲಿಲ್ಲ. ಎಲ್ಲ ಅವಳ ಹಣೆ ಬರಹ ಪಾಪ. ಪೊಲೀಸರು 3 ಟೀಮ್ ಮಾಡಿಕೊಂಡು ತನಿಖೆಗಿಳಿತಾರೆ. ಈ ದೇವಸ್ಥಾನ ಕಾಡಿನ ಮಧ್ಯದಲ್ಲಿದೆ. ಈ ಜಾಗ ಸಿಟಿಯಿಂದ ಸ್ವಲ್ಪ ದೂರ ಇದೆ. ಇಲ್ಲಿನ ಪರಿಸರ ತುಂಬ ಶಾಂತವಾಗಿರುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿನ ಸ್ವಚ್ಛಂದ ಪರಿಸರದಲ್ಲಿ ಸ್ವಲ್ಪ ಹೊತ್ತು ಕಳೀತಾರೆ. ಆವತ್ತು ಅಕ್ಷತಾ ಕೂಡ ನೆಮ್ಮದಿ ಅರಸಿ ಇಲ್ಲಿಗೆ ಬಂದಿದ್ಲು. ಪೊಲೀಸರಿಗೆ ದೇವಸ್ಥಾನದ ಹತ್ರ ಒಂದು CCTV ಸಿಗುತ್ತೆ. ಆದರೆ ಯಾರೋ ಕಿರಾತಕರು ಬೇಕಂತಲೇ ವೈರ್ ಕಟ್ ಮಾಡಿಬಿಟ್ಟಿದ್ರು. ಅಂದರೆ ಕ್ಯಾಮ್ರಾ ಕನೆಕ್ಷನ್ ಇರಲಿಲ್ಲ. ಪೊಲೀಸರು ದೇವಸ್ಥಾನದ ಒಳಗೆ ಹೋಗಿ ನೋಡ್ತಾರೆ. ಅಲ್ಲಿ ಒಬ್ಬರು ಅರ್ಚಕರು ಮತ್ತೊಬ್ಬರು ಕೇರ್ ಟೇಕರ್ ಇದ್ರು. ಅವರನ್ನು ಪೊಲೀಸರು ವಿಚಾರಿಸ್ತಾರೆ. ನೀವಿಲ್ಲಿ ಯಾವಾಗಿಂದ ಪೂಜೆ ಮಾಡ್ತಾ ಇದ್ದೀರಾ ಅಂತ ನಾರ್ಮಲ್ ಆಗಿ ಪ್ರಶ್ನೆ ಕೇಳ್ತಾರೆ. ಅದಕ್ಕವರು, ಸರ್, ನಮ್ಮನ್ನು ಇಲ್ಲಿನ ಮುಖ್ಯ ಅರ್ಚಕರಾದ ಬಾಲಕ್ ದಾಸ್ ಅವರು ನೇಮಿಸಿರೋದು. ಅವರೇ ಈ ದೇವಸ್ಥಾನದ ಮುಖ್ಯ ಅರ್ಚಕರು. ಅವರು ಉತ್ತರ ಪ್ರದೇಶದ ಲಲಿತ್ಪುರ್ನಲ್ಲಿರೋ ಅಂಜನಿಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರು ಬರೋವರೆಗೂ ನಮ್ಮನ್ನು ನೋಡ್ಕೊಳ್ಳೋಕೆ ಹೇಳಿದ್ದಾರೆ ಅಂತಾರೆ. ಪೊಲೀಸರು ಅದು ಇದು ಅಂತ ಸುಮ್ಮನೆ ಹೀಗೆ ಮಾತಾಡ್ತಾರೆ. ಯಾಕೋ ಇವರಿಬ್ಬರು ಮಾತಾಡುವಾಗ ತಡವರಿಸ್ತಾರೆ. ಇವ್ರ ಮೇಲೆ ಪೊಲೀಸರಿಗೆ ಅನುಮಾನ ಬರುತ್ತೆ. ಸರಿ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಖರ್ಚಿಗೆ ಇರಲಿ ಅಂತ ಸರಿಯಾಗಿ 4 ಕೊಡ್ತಾರೆ. ಪೊಲೀಸರ ಏಟಿಗೆ ಇಬ್ಬರು ಪತರಗುಟ್ಟಿ ಹೋಗ್ತಾರೆ. ಪಟಪಟ ಅಂತ ಸತ್ಯ ಹೇಳಿದ್ರು. ಇವರು ಹೇಳಿದ ಮಾತು ಕೇಳಿ ಪೊಲೀಸರು ಶಾಕ್ ಆಗಿದ್ರು. ಯಾಕಂದ್ರೆ ಅದೊಂದು ಭಯಂಕರ ಕೊಲೆ ಕಥೆ. ಈ ಅಪರಾಧದಲ್ಲಿ ನಮ್ಮ ಜೊತೆ ಇನ್ನೂ ಒಬ್ಬ ಭಾಗಿಯಾಗಿದ್ದಾನೆ ಅಂತಾರೆ. ಅಂದ್ರೆ ಒಬ್ಬ ಇನ್ಚಾರ್ಜ್ ಪೂಜಾರಿ ಮತ್ತೆ ಇಬ್ರು ಕೇರ್ ಟೇಕರ್ಗಳು. ಇದರಲ್ಲೊಬ್ಬ ರಾಜಸ್ಥಾನ ಕೋಟಾದ ಶ್ಯಾಮ್ ಸುಂದರ್ ಪ್ಯಾರ್ಚಂದ್ ಶರ್ಮಾ. ಅವನಿಗೆ 62 ವರ್ಷ. ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ರು. ಮತ್ತೊಬ್ಬ ಆರೋಪಿ ಸಂತೋಷ್ ಕುಮಾರ್, ಅವನಿಗೆ 45 ವರ್ಷ. ಇನ್ನೊಬ್ಬ ರಾಜ್ ಕುಮಾರ್ ರಾಮ್ಫೇರ್ ಪಾಂಡೆ, ಅವನಿಗೆ 54 ವರ್ಷ. ಇವರಿಬ್ರು UPಯ ಪ್ರತಾಪ್ಗಢ್ನವರಾಗಿದ್ರು. ಈ ಮೂವರು ಆವತ್ತು ಜುಲೈ 6ನೇ ತಾರೀಕು ಏನಾಯ್ತು ಅನ್ನೋದನ್ನ ಹೇಳಿದ್ರು. ಅವತ್ತು ಅಕ್ಷತಾ ಅನ್ನೋ ಮಹಿಳೆಯೊಬ್ಬಳು ದೇವಸ್ಥಾನಕ್ಕೆ ಬಂದಿದ್ಲು. ಅವಳನ್ನ ನೋಡಿದಾಗ ಅವಳು ಮಾನಸಿಕವಾಗಿ ತುಂಬಾ ತೊಂದರೆಯಲ್ಲಿದ್ದಾಳೆ ಅನ್ನೋದು ಗೊತ್ತಾಗಿತ್ತು. ಯಾರು ನೀವು, ಏನಾಯ್ತು, ಏನಾದರೂ ಸಮಸ್ಯೆ ಇದ್ರೆ ಹೇಳಿ ಅಂತ ಅವಳ ಜೊತೆ ಮಾತಾಡಿದ್ವಿ. ಅವಳ ಜೊತೆ ಅಕ್ಕರೆಯಿಂದ ಮಾತಾಡಿ ಅವಳ ನಂಬಿಕೆ ಗಳಿಸಿದ್ವಿ. ಆಕೆಯು ನಮ್ಮ ಹತ್ರ ತನ್ನ ಕಷ್ಟ ಎಲ್ಲ ಹೇಳ್ಕೊಂಡ್ಳು. ಅಲ್ಲಿಗೆ ಅವಳು ಮನೆಯಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ದಾಳೆ ಅನ್ನೋದು ನಮಗೆ ಗೊತ್ತಾಗಿತ್ತು ಅಂತ ಪೊಲೀಸರ ಹತ್ರ ಆರೋಪಿಗಳು ಹೇಳ್ತಾರೆ. ಪಾಪ ಅಕ್ಷತಾ, ನಾನಿರೋದು ದೇವರ ಸನ್ನಿಧಾನದಲ್ಲಿ. ಇವ್ರ ಹತ್ರ ನನ್ನ ಕಷ್ಟ ಹೇಳ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಭಾವಿಸಿದ್ಲು. ಆದರೆ ಅವತ್ತು ಅಲ್ಲಿದ್ದದ್ದು ಅರ್ಚಕರಲ್ಲ, ರಾಕ್ಷಸರು ಅನ್ನೋದು ಅವಳಿಗೆ ಗೊತ್ತೇ ಆಗಲಿಲ್ಲ. ಆ ಮೂವರು ಕಿರಾತಕರು ಅಕ್ಷತಾಗೆ ಕುಡಿಯೋಕೆ ಟೀ ಕೊಡ್ತಾರೆ. ಆದರೆ ಅದರಲ್ಲಿ ಭಾಂಗ್ ಹಾಕಿ ಕೊಟ್ಟಿದ್ರು. ಇದರ ಬಗ್ಗೆ ಒಂಚೂರು ಗೊತ್ತಿಲ್ಲದ ಅಕ್ಷತಾ ಅದನ್ನು ಕುಡಿತಾಳೆ. ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ. ನಂತರ ಅವಳನ್ನು ಒಂದು ರೂಮ್ಗೆ ಎತ್ಕೊಂಡು ಹೋಗಿ ಲಾಕ್ ಮಾಡಿಬಿಡ್ತಾರೆ. ರಾತ್ರಿ ಆದಮೇಲೆ ಮೂವರು ಅವಳ ಮೇಲೆ ಅತ್ಯಾಚಾರ ಎಸಗಿದ್ರು. ಆ ಇಡೀ ರಾತ್ರಿ ಅವಳಿಗೆ ಪ್ರಜ್ಞೆ ಬಂದಿರಲ್ಲ. ಮಾರನೇ ದಿನ ಅಂದರೆ ಜುಲೈ 7ಕ್ಕೆ ಅವಳಿಗೆ ಪ್ರಜ್ಞೆ ಬಂದಿತ್ತು. ನನ್ನ ಜೊತೆ ಏನಾಗಿದೆ ಅನ್ನೋದು ಅವಳಿಗೆ ಅರಿವಾಗಿತ್ತು. ನೋವಿಂದ ಜೋರಾಗಿ ಕಿರ್ಚೋಕೆ ಸ್ಟಾರ್ಟ್ ಮಾಡ್ತಾಳೆ. ಇವಳ ಕಿರುಚಾಟ ಕೇಳಿ ಮೂವರಿಗೆ ಭಯ ಸ್ಟಾರ್ಟ್ ಆಗಿತ್ತು. ರೂಮ್ಗೆ ಹೋದವರೇ ಅವಳ ಕೂದಲು ಹಿಡ್ಕೊಂಡು ತಲೆಯನ್ನು ಜೋರಾಗಿ ಗೋಡೆಗೆ ಬಡಿತಾರೆ. ಇಷ್ಟಕ್ಕೆ ಸುಮ್ಮನಾಗದೆ ಅವಳ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿಬಿಡ್ತಾರೆ. ಈ ದೇವಸ್ಥಾನ ಕಾಡಿನ ಮಧ್ಯೆ ಬೆಟ್ಟದ ಮೇಲೆ ಇರೋದು. ಸೊ ಕೊಲೆ ಮಾಡಿ ದೇಹವನ್ನು ಮೇಲಿಂದ ಕೆಳಗೆ ಪೊದೆಗೆ ಎಸ್ದುಬಿಡ್ತಾರೆ. ಇಲ್ಲಿ ಕಾಡು ಪ್ರಾಣಿಗಳಿವೆ. ಯಾವುದಾದ್ರೂ ಪ್ರಾಣಿ ಇವಳ ದೇಹ ತಿಂದುಬಿಡುತ್ತೆ, ನಾವು ಸಿಕ್ಕಾಕೊಳ್ಳಲ್ಲ ಅಂದ್ಕೊಂಡಿದ್ರು. ಇವರು ಎಷ್ಟು ಕೋಲ್ಡ್ ಬ್ಲಡೆಡ್ ಕ್ರಿಮಿನಲ್ಗಳಾಗಿದ್ರು ಅಂದರೆ ಹಾಡ ಹಗಲೇ ಮಹಿಳೆಯನ್ನು ಕೊಲೆ ಮಾಡಿ ಅವಳ ಶವ ಬಿಸಾಕಿ ಅಲ್ಲೇ ನೆಮ್ಮದಿಯಾಗಿದ್ರು. ಬಟ್ ದೇವರ ಸನ್ನಿಧಾನದಲ್ಲಿ ಮಾಡಬಾರದ ಪಾಪ ಮಾಡಿದರೆ ದೇವರು ಬಿಡ್ತಾನ? ಮೊದಲೇ ವಿಘ್ನ ವಿನಾಶಕನ ಸನ್ನಿಧಾನ ಅದು. ಹಾಗಾಗಿ ಪಾಪಿಗಳು ಸಿಕ್ಕಿ ಬಿದ್ದಿದ್ರು.
ಅಕ್ಷತಾ PM ರಿಪೋರ್ಟ್ ಪೊಲೀಸರ ಕೈ ಸೇರಿತ್ತು. ತಲೆಗೆ ಗಂಭೀರ ಪೆಟ್ಟು, ಅವಳ ಪ್ರೈವೇಟ್ ಪಾರ್ಟ್ಸ್ಗಳಲ್ಲಿ ಇಂಜುರಿ ಬಗ್ಗೆ ಮೆನ್ಷನ್ ಮಾಡಿದ್ರು. ಜೊತೆಗೆ ಕುತ್ತಿಗೆ ಹಿಸ್ಕಿರೋದ್ರಿಂದ ಅಕ್ಷತಾ ಸತ್ತಿದ್ದಾಳೆ ಅಂತ ಬರೆಯಲಾಗಿತ್ತು. ಮೂವರನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ರು. ಈ ವಿಚಾರ ಗೊತ್ತಾದಾಗ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಅಲ್ಲದೆ ಈ ಮೂವರಿಗೂ ಗಲ್ಲಿಗೇರಿಸಿ ಅಂತ ಒತ್ತಾಯಿಸಿದ್ರು. ಇತ್ತ ಪೊಲೀಸರು ದೇವಸ್ಥಾನದ ಮೂಲ ಪೂಜಾರಿ ಬಾಲಕ್ ದಾಸ್ ಅವರಿಗೆ ಫೋನ್ ಮಾಡ್ತಾರೆ. ನೀವು ದೇವಸ್ಥಾನ ನೋಡ್ಕೊಳ್ಳೋಕೆ ಯಾರಿಗಾದ್ರೂ ಹೇಳಿ ಹೋಗಿದ್ರಾ ಅಂತ ಕೇಳ್ತಾರೆ. ಅದಕ್ಕವರು ಇಲ್ವಲ್ಲ, ನಾನು ಯಾರಿಗೂ ಜವಾಬ್ದಾರಿ ಕೊಟ್ಟಿಲ್ಲ ಅಂತಾರೆ. ನನಗೆ ಅರ್ಜೆಂಟಾಗಿ ಸ್ವಲ್ಪ ಕೆಲಸ ಬಂತು, ಹಾಗಾಗಿ ನಾನು ಸಡನ್ ಆಗಿ ಹೊರಟೆ ಅಂತಾರೆ. ಪೊಲೀಸರು ಈ ಮೂವರು ಆರೋಪಿಗಳು ನಿಮಗೆ ಪರಿಚಯ ಇದ್ದಾರಾ ಅಂತ ಕೇಳ್ತಾರೆ. ಅದಕ್ಕೆ ಬಾಲಕ್ ದಾಸ್ ಅವರು ಇಲ್ಲ, ಅವರು ನನ್ನ ಪರಿಚಯದವರಲ್ಲ. ನಾನು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗಿದ್ದಾಗ ಅಲ್ಲಿ ಅವರು ಸಿಕ್ಕಿದ್ರು. ನಾವು ಸನ್ಯಾಸಿಗಳು ಅಂತ ಪರಿಚಯಿಸಿಕೊಂಡಿದ್ರು. ನಾನು ದೇವಸ್ಥಾನದಿಂದ ಹೋಗೋ ಕೆಲ ದಿನಗಳ ಮೊದಲು ಅವರು ಬಂದಿದ್ರು. ಆಮೇಲೆ ನಾನು ಹೊರಟ್ಬಿಟ್ಟೆ. ಅವರು ಹೋಗಿರ್ತಾರೆ ಅನ್ಕೊಂಡೆ. ನಾನು ದೇವಸ್ಥಾನದ ರೂಮ್ ಕೀ ಯಾರಿಗೂ ಕೊಟ್ಟಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾದ್ರೆ ಈ ಮೂವರು ಇಲ್ಲೇ ಹೇಗೆ ಉಳ್ಕೊಂಡ್ರು? ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಿತ್ತು. ಜನ ಬಾಲಕ್ ದಾಸ್ ಮೇಲೂ ಆಕ್ರೋಶಿತರಾಗಿದ್ರು. ಇವರ ಬೇಜವಾಬ್ದಾರಿಯಿಂದಾಗಿಯೇ ಒಂದು ಅಮಾಯಕ ಹೆಣ್ಣಿನ ಜೀವ ಹೋಗಿದೆ. ಇವರಿಗೂ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ಸೊಸೆಗೆ ಮಾನಸಿಕ ಕಿರುಕುಳ ನೀಡಿದ್ರು ಅನ್ನೋ ಕಾರಣಕ್ಕೆ ಅಕ್ಷತಾ ಅತ್ತೆ, ಗಂಡ ಮತ್ತು ನಾದಿನಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಈ ಪ್ರಕರಣದ ಬಗ್ಗೆ ಅಕ್ಷತಾ ಸಹೋದರಿ ಮಾತಾಡಿದ್ದಾರೆ. ಪೊಲೀಸರು ನಮಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಕೂಡಲೇ ರಿಯಾಕ್ಟ್ ಮಾಡಿಬಿಟ್ಟಿದ್ರೆ ಬಹುಶಃ ಇವತ್ತು ಅಕ್ಷತಾ ಬದುಕಿರ್ತಿದ್ಲು ಅಂತ ಪೊಲೀಸರ ಬಗ್ಗೆ ಆರೋಪಿಸಿದ್ದಾರೆ. ಪವಿತ್ರ ಸ್ಥಾನದಲ್ಲಿ ಇಂಥ ನೀಚ ಕೃತ್ಯ ಎಸಗಿರೋ ಇವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾರ ತಪ್ಪಿದೆ? ಅಕ್ಷತಾಗೆ ಮಾನಸಿಕ ಹಿಂಸೆ ಕೊಟ್ಟ ಗಂಡ, ಅತ್ತೆ, ನಾದಿನಿ ತಪ್ಪೂ ಇದೆ ಅಲ್ವಾ? ಗಂಡನ ಮನೆಯಲ್ಲಿ ಕಿರುಕುಳ ಆಗ್ತಿದೆ, ನನಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ ಮೇಲೂ ಅಕ್ಷತಾ ತಂದೆ ತಾಯಿ ಅವಳನ್ನು ಮತ್ತೆ ಆ ಮನೆಗೆ ಕಳಿಸಿದ್ದು ಅವರ ತಪ್ಪಲ್ವಾ? ಒಟ್ನಲ್ಲಿ ಇವರೆಲ್ಲರೂ ಈ ಅಮಾಯಕಿಯ ಸಾವಿನ ಹೊಣೆಗಾರರು. ಪಾಪ ಆ 3 ವರ್ಷದ ಪುಟಾಣಿ ಮಗುವನ್ನ ತಬ್ಬಲಿ ಮಾಡಿಬಿಟ್ರು. ಈ ಪಾಪ ಖಂಡಿತ ಇವರೆಲ್ಲರಿಗೂ ತಟ್ಟದೇ ಬಿಡಲ್ಲ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.